ನಮಸ್ಕಾರ ಸ್ನೇಹಿತರೆ. ನಮ್ಮ ಮನೆಯ ಹಿರಿಯರು ಕೆಲವೊಮ್ಮೆ ರಾತ್ರಿ ಕೆಲವು ವಸ್ತುಗಳನ್ನು ಹೊರಗೆ ಕೊಡಬೇಡ ಎಂದು ಹೇಳುತ್ತಿದ್ದರು. ಅದು ಮೂಢನಂಬಿಕೆಯೇ ಅಥವಾ ಅದರ ಹಿಂದೆ ಯಾವುದಾದರೂ ಜೀವನ ಪಾಠವಿದೆಯೇ? ಇಂದು ಅಂತಹ 5 ಸಂಪ್ರದಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳನ್ನು ಹಲವು ಕುಟುಂಬಗಳು ಇಂದಿಗೂ ತಮ್ಮ ಸಂಪ್ರದಾಯದ ಭಾಗವಾಗಿ ಪಾಲಿಸುತ್ತಾರೆ. ಮೊದಲನೆಯದು ಉಪ್ಪು. ರಾತ್ರಿ ಉಪ್ಪನ್ನು ಸಾಲವಾಗಿ ಕೊಡಬಾರದು ಎಂದು ಹಲವರು ಹೇಳುತ್ತಾರೆ. ಇದರ ಹಿಂದೆ ಒಂದು ಪ್ರಾಯೋಗಿಕ ಕಾರಣವೂ ಇರಬಹುದು. ಹಳೆಯ ಕಾಲದಲ್ಲಿ ಉಪ್ಪು ಅಮೂಲ್ಯ ವಸ್ತುವಾಗಿತ್ತು. ರಾತ್ರಿ ಬೆಳಕು ಕಡಿಮೆ ಇರುವ ಸಮಯದಲ್ಲಿ ಅದನ್ನು ಅಳೆಯುವಾಗ ತಪ್ಪಾಗುವ ಸಾಧ್ಯತೆ ಇತ್ತು. ಆದ್ದರಿಂದ ಮರುದಿನ ಕೊಡುವ ಅಭ್ಯಾಸ ಬೆಳೆದಿರಬಹುದು. ಎರಡನೆಯದು ಹಾಲು. ಹಾಲು ಮನೆಯ ಮಕ್ಕಳಿಗೂ ವಯೋವೃದ್ಧರಿಗೂ ಮುಖ್ಯ ಆಹಾರವಾಗಿತ್ತು. ಆದ್ದರಿಂದ ರಾತ್ರಿ ಹಾಲು ಕೊಡುವ ಮೊದಲು ಮನೆಯ ಅಗತ್ಯವನ್ನು ನೋಡಿಕೊಳ್ಳಿ ಎಂದು ಹೇಳುತ್ತಿದ್ದರು. ಇದು ಸಂಪನ್ಮೂಲಗಳನ್ನು ಜಾಣ್ಮೆಯಿಂದ ಬಳಸುವ ಅಭ್ಯಾಸವನ್ನು ಕಲಿಸುತ್ತದೆ. ಮೂರನೆಯದು ಮೊಸರು ಅಥವಾ ಹುಳಿ. ಕೆಲವೆಡೆ ರಾತ್ರಿ ಮೊಸರು ಕೊಡುವುದನ್ನು ತಪ್ಪಿಸುತ್ತಿದ್ದರು. ಇದಕ್ಕೆ ಕಾರಣವಾಗಿ ಆಹಾರವನ್ನು ಸರಿಯಾಗಿ ಸಂರಕ್ಷಿಸುವುದು ಮತ್ತು ಮನೆಯ ಮುಂದಿನ ದಿನದ ಬಳಕೆಯನ್ನು ಗಮನದಲ್ಲಿಡುವುದು ಎಂದು ಕೆಲವರು ವಿವರಿಸುತ್ತಾರೆ. ನಾಲ್ಕನೆಯದು ಬೆಂಕಿ. ಹಳೆಯ ದಿನಗಳಲ್ಲಿ ಅಕ್ಕಪಕ್ಕದವರು ಒಲೆ ಹಚ್ಚಲು ಬೆಂಕಿಯನ್ನು ಕೀಳುತ್ತಿದ್ದರು. ರಾತ್ರಿ ಹೊತ್ತಿನಲ್ಲಿ ಬೆಂಕಿಯನ್ನು ಕೊಂಡೊಯ್ಯುವಾಗ ಸುರಕ್ಷತಾ ಸಮಸ್ಯೆಗಳಾಗಿರಬಹುದಿತ್ತು. ಆದ್ದರಿಂದ ಜಾಗರೂಕತೆಯಿಂದ ನಡೆದುಕೊಳ್ಳುವ ಅಭ್ಯಾಸ ರೂಪುಗೊಂಡಿರಬಹುದು. ಐದನೆಯದು ಅಕ್ಕಿ ಅಥವಾ ಧಾನ್ಯ. ಅಕ್ಕಿ ಮತ್ತು ಧಾನ್ಯಗಳನ್ನು ಮನೆಯ ಜೀವನಾಧಾರದ ಸಂಕೇತವಾಗಿ ನೋಡಲಾಗುತ್ತಿತ್ತು. ಆದ್ದರಿಂದ ಅವನ್ನು ನೀಡುವ ಮೊದಲು ಮನೆಯ ಅವಶ್ಯಕತೆಗಳನ್ನು ಪರಿಶೀಲಿಸುವಂತೆ ಹೇಳುತ್ತಿದ್ದರು. ಇದು ಧಾನ್ಯವನ್ನು ಗೌರವಿಸುವ ಮನೋಭಾವವನ್ನು ಬೆಳೆಸುತ್ತದೆ. ಈ ಸಂಪ್ರದಾಯಗಳ ಮುಖ್ಯ ಉದ್ದೇಶ ಭಯ ಹುಟ್ಟಿಸುವುದಲ್ಲ. ಜೀವನದಲ್ಲಿ ಶಿಸ್ತು, ಯೋಜನೆ, ಸಂಪನ್ಮೂಲಗಳ ಮೌಲ್ಯ ಮತ್ತು ಕುಟುಂಬದ ಅಗತ್ಯಗಳನ್ನು ಮೊದಲಿಗೆ ಗಮನದಲ್ಲಿರುವುದು ಎಂಬ ಪಾಠವನ್ನು ಕಲಿಸುವುದು. ಇಂದು ಕಾಲ ಬದಲಾಗಿದೆ. ಆದರೂ ಇಂತಹ ಸಂಪ್ರದಾಯಗಳ ಹಿಂದಿರುವ ಜೀವನದ ಜಾಣ್ಮೆಯನ್ನು ಅರ್ಥ ಮಾಡಿಕೊಂಡರೆ ಅವುಗಳ ಮಹತ್ವ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ರಾತ್ರಿ ಕೊಡಬಾರದು ಎಂದು ಹೇಳುತ್ತಿದ್ದ ಯಾವುದಾದರೂ ವಸ್ತು ಇದೆಯೇ? ಅಥವಾ ನಿಮ್ಮ ಮನೆಯಲ್ಲಿ ಇಂತಹ ಸಂಪ್ರದಾಯ ಇನ್ನೂ ಇದೆಯೇ? ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಮ್ಮ ಅಡ್ಮೈರ್ ದ ಜರ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಕನ್ನಡ ಸಂಪ್ರದಾಯ, ಭಕ್ತಿ ಮತ್ತು ಜೀವನ ಪಾಠಗಳಿಗಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.